ಹರಿ ಓಂ. ಹಾಯ್ ಫ್ರೆಂಡ್ಸ್, ವೇರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ. ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀರಿ. ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಟ್ರಾನ್ಸಾಕ್ಷನ್ನ ನೋಡೋಣ. ಆಲ್ರೆಡಿ ವೇರು ಕಂಪ್ನಿ ಅಂತ ತೆಗೆದುಬಿಟ್ಟು ನಾನು. ಓಕೆ, ಡೇ ಬುಕ್ಕನ್ನ ಪ್ರೆಸ್ ಮಾಡೋಣ. ಡಿಸ್ಪ್ಲೇ ಡೇ ಬುಕ್ ಅಂದರೆ ಡೇ ಬುಕ್ಕನ್ನ ನಾವು ಟ್ರಾನ್ಸಾಕ್ಷನ್ ಮಾಡಿದ್ದೆ ಬಂದುಬಿಟ್ಟಿತ್ತು. ಆಲ್ರೆಡಿ ನಿನ್ನೆದ್ರೊಳಗೆ ಹೇಳಿದ್ದೆ ಆಗಸ್ಟ್ ಎಂಟ್ರಿ ಕಂಪ್ಲೀಟ್ ಆಗಿದ್ವು ಅಂತ ಹೇಳಿದ್ದೆ. ಆಮೇಲೆ ಅದರ ಟ್ರಯಲ್ ಬ್ಯಾಲೆನ್ಸನ್ನು ಕೂಡ ನೋಡೋದನ್ನು ಲಾಸ್ಟ್ ಒಂದು ವಿಡಿಯೋದೊಳಗೆ ಮುಗಿಸಿದ್ವಿ. ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡೋಣ. ವಿ ಅಂತ ಪ್ರೆಸ್ ಮಾಡಿರಿ, ಓಚರ್ ಅಂತ ಬಂದುಬಿಡುತ್ತೆ. ಓಕೆ, ಜಸ್ಟ್ F2 ಪ್ರೆಸ್ ಮಾಡಿರಿ. ಯಾಕಪ್ಪ ಅಂದ್ರೆ 1.9, ಯಾಕಂದ್ರೆ 9ನೇ ತಿಂಗಳದ ಎಂಟ್ರಿಗಳು ಸ್ಟಾರ್ಟ್ ಆದವು. ಓಕೆ, ಏನಪ್ಪ ನಾವು ಹೇಳಿದಾಗ ಮಾಡಬೇಕಾಗತ್ತೆ, ಎಂಟ್ರೀಸ್ಗಳೆಲ್ಲ ನಮ್ಮ ಕಡೆ ಇಲ್ಲ ಅಂತಂದು ಅಂದ್ಕೊಂಡಿದ್ರೆ ಇಲ್ಲಿ ಕೆರೂರಿನಲ್ಲಿ ಇರ್ತಕ್ಕಂಥವ್ರಿಗೇನೆ ಆಲ್ರೆಡಿ ಇಲ್ಲೇ ಬಂದು ಹೋಗೋದು, ವರ್ಕ್ಗೆ ಕಂಪ್ಯೂಟರ್ ಕ್ಲಾಸ್ಗೆ ಬರ್ಬೋದು ಹೋಗ್ಬೋದು. ಬಟ್ ಬೇರೆ ಊರಿನೊಳಗೆ ತಕ್ಕಂಥ ಅವ್ರಿಗೆ ಕಾಲ್ ಹೆಂಗಾದರೂ ನಂಬರ್ ಅಂತರೂ ಫಸ್ಟ್ ಒಂದಿದ್ರೊಳಗೂ ಕೊಟ್ಬಿಟ್ಟಿವಿ ನಂಬರ್. ಆ ನಂಬರಿಗೆ ಕಾಲ್ ಮಾಡಿರಿ. ಇಲ್ಲಪ್ಪ ಅಂದ್ರೆ ನೋಟ್ಸ್ ಬಗ್ಗೆ ಬೇಕಾದ್ರೆ ಏನಾದರೂ ಕ್ಲೂ ಕೊಡ್ತೀವಿ, ಅಥವಾ ನೋಟ್ಸ್ ಬಗ್ಗೆ ಏನಾದರೂ ವಿಚಾರ ಮಾಡಿ ಹೇಳ್ಬೋದು ಅಂತ ಹೇಳತ್ತೀನಿ. ಓಕೆ, ಯಾಕಪ್ಪ ಅಂದ್ರೆ ಟ್ಯಾಲಿ ನೋಟ್ಸ್ ನಿಮಗೆ ಸಿಗೋದು, ಟ್ಯಾಲಿ ನೋಟ್ಸ್ ಅವರವರೇ ಒಂದು ಓನ್ ಮಾಡ್ಕೊಂಡಿರ್ತಾರೆ. ಟ್ಯಾಲಿ ನೋಟ್ಸ್ ಸಿಗೋದು ನಿಮಗೆ ಕಷ್ಟ, ಸಿಗೋದಿಲ್ಲ ಹೇಳ್ಬೇಕಪ್ಪ ಅಂದ್ರೆ. ಏನೋ ಕಾಲೇಜ್ನಾಗ ಎಲ್ಲರೂ ಹೋಗ್ಬೇಕಾದ್ರೆ ಅಲ್ಲೇನರ ಸ್ವಲ್ಪ ಅದ್ರ ಬಗ್ಗೆ ಕ್ಯಾಪಿಟಲ್ ಅಕೌಂಟು, ಬಂಡವಾಳ ಹೂಡಿಕೆ ಇದ್ರ ಬಗ್ಗೆ ಅಂತ ಕೇಳಿದರೆ ಸಿಗ್ಬೋದೇನೋ. ಓಕೆ, ಅದ್ರ ಮತ್ತು ಸರ್ಟಿಫಿಕೇಟ್ ಅವೈಲೇಬಲ್ ಅದಾವಂತೂ ಅದನ್ನು ಹೇಳಿ ನಾನು. ಅದ್ರ ಬಗ್ಗೆ ಕಮೆಂಟ್ ಹಾಕ್ರಿ ಅಂತ ನಾನು ಕಮೆಂಟ್ ಹಾಕ್ರಿ ಅಂತ ಹೇಳ್ತಿರ್ತೀವಿ. ಕಮೆಂಟ್ ನೀವು ಜಾಸ್ತಿ ಮಾಡೋದಿಲ್ಲ, ಇಟ್ಸ್ ಓಕೆ. ನಾನು ಹೇಳತ್ತಿದ್ರೆ ಏನಪ್ಪ ಅಂದ್ರೆ, ಈ ಒಂದು ಟ್ಯಾಲಿಗೆ ನಮ್ಮ ಸ್ಟೂಡೆಂಟ್ಸ್ ಭಾಳ ಕೇಳ್ತಿರ್ತಾರೆ, ಟ್ಯಾಲಿ ಬಗ್ಗೆ ನೋಟ್ಸ್ ಇದನ್ನು ಮಾಡಿರಿ ಅಂತಂದು. ಟ್ಯಾಲಿ ಒಂದು ತಿಳಿವಂಗೆ ನಮ್ಗೆ ಹೇಳ್ಕೊಡ್ರಿ. ಇಲ್ಲಾಂದ್ರೆ ನಮ್ಗೆ ವಿಡಿಯೋ ಅಂದರೆ ಎಷ್ಟೋ ಮಂದಿ ವಿಡಿಯೋ ನೋಡಿಕೊಂಡು ಈಗಾದರೂ ಟ್ಯಾಲಿನ ಕಂಟಿನ್ಯೂ ಮಾಡತ್ತಾರ. ನನಗೆ ಅದ್ರ ಬಗ್ಗೆ ಹೆಮ್ಮೆ ಐತಿ ಭಾಳ. ಓಕೆ, ವಿಷಯಕ್ಕೆ ಬರೋಣ ಅಂತಕ. ಓಕೆ, ಟ್ಯಾಲಿ ಟ್ರಾನ್ಸಾಕ್ಷನ್ ಬಂದು ಸೆಪ್ಟೆಂಬರ್ ಎಂಟ್ರಿ ನೋಡೋಣ ಅಂತಕ. ಸೆಪ್ಟೆಂಬರ್ ಎಂಟ್ರಿ ನೋಡಿರಿ. ಮಿಸ್ಟರ್ ವೀರೇಂದ್ರ ಪೇಯ್ಡ್ ಕ್ಯಾಶ್ ಟುವಾರ್ಡ್ಸ್ ಆಫೀಸ್ ಮೇಂಟೆನೆನ್ಸ್ 800 ರೂಪಾಯಿ ಖರ್ಚು ಬಂದಿತ್ತು. ಇದು ತಿಂಗಳ ಬಿಲ್ ಅಂತಂದು ಸತತ ಬಾರಿ ಹೇಳ್ಕೊತಾನದೀವಿ. ಓಕೆ, ಡೇಟ್ ಅಂತೂ ಚೇಂಜ್ ಮಾಡಿವಲ್ಲ. ಓಕೆ, ಇನ್ನೊಂದು ಸಲ ಚೆಕ್ ಮಾಡ್ಕೊಂಡು ಹೋಗ್ರಿ. F2 1.9 ಹಾಕ್ಬಿಡೋಣ. ಆಫೀಸ್ ಮೇಂಟೆನೆನ್ಸ್ ಅಂತ ಪ್ರೆಸ್ ಮಾಡಿರಿ. ಜಸ್ಟ್ ಆಫೀಸ್ ಮೇಂಟೆನೆನ್ಸ್ ಬಂದುಬಿಡತ್ತಿಲ್ಲ. ಅದ್ರದ್ದು ಏನು ಬಿಲ್ ಇರುತ್ತೆ ಬಿಲ್ಲಿಂಗ್ ಕೊಡೋಣ ಅಂತಕ. ಎಂಟ್ರಿ ಪ್ರೆಸ್ ಮಾಡಿದ ತಕ್ಷಣ ಕಂಪ್ಲೀಟ್ ಆಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ಎಂಟ್ರಿ ಬಿಟ್ಟು ಮಿಸ್ಟರ್ ವೀರೇಂದ್ರ ಪೇಯ್ಡ್ ಮಷಿನ್ ರಿಪೇರಿ ಚಾರ್ಜಸ್ ₹3200 ಅಂತೈತೆ. ಅಂದರೆ 3200 ರೂಪಾಯಿ ನಾವು ಯಾವುದೋ ಒಂದು ಮಷಿನ್ ರಿಪೇರಿ ಮಾಡಿಸಿರ್ತೀವಿ ಕಂಪ್ನಿ ವತಿಯಿಂದ. ಆ ರಿಪೇರಿ ಖರ್ಚು ತೆಗಿಬೇಕಲ್ಲ, ಪ್ರತಿಯೊಂದನ್ನು ನಾವು ಲೆಕ್ಕಪತ್ರದಾಗ ಈಗ ಹೆಂಗೆ ಒಂದು ಫಾರ್ ಎಕ್ಸಾಂಪಲ್ ತೊಗೊಳ್ಳೋಣಂತಕ್ಕ. ಈಗ ಮನೆಯೊಳಗೆ ಏನೋ ಒಂದು ಒಬ್ಬರು ಹೆಡ್ ಆಫ್ ಫ್ಯಾಮಿಲಿ ಮೆಂಬರ್ ತಂದೆಯಾಗಿರ್ತಾರೆ. ಆಮೇಲೆ ತಂದೆ ಆದಂಥವ್ರು ಏನು ಖರ್ಚು ಮಾಡಿರ್ತಾರೆ ಒಂದು ವಾರಾಂತ್ಯ ಹಂತದಲ್ಲಿ, ಅಥವಾ ತಿಂಗಳ ಖರ್ಚುಗಳು ಏನಿರ್ತಾವೆ ಅದನ್ನೊಂದು ನೋಟ್ಬುಕ್ನಾಗ ಬರೆಯುವಂಥ ಹವ್ಯಾಸ ಇರುತ್ತೆ. ಅದು ತಪ್ಪಲ್ಲ, ಸರಿ ಅದು. ಯಾಕಪ್ಪ ಅಂತಂದರೆ ಈ ಒಂದು ತಿಂಗಳದೊಳಗೆ ಎಷ್ಟು ಒಂದು ನಾವು ಎಕ್ಸ್ಪೆನ್ಸಸ್ ಅಂದ್ರೆ ಖರ್ಚು ಮಾಡಿದ್ವಿ ಅಂತಂದು, ಈ ಬಿಲ್ ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಖರ್ಚು ಮಾಡಿದ್ವಿ, ಕರೆನ್ಸಿಗೆ ಎಷ್ಟು ಖರ್ಚು ಮಾಡಿದ್ವಿ, ಒಂದು ಶಾಪ್ ರೆಂಟ್ ಆಗಿರ್ಬೋದು, ಒಂದು ಹೋಮ್ ರೆಂಟ್ ಆಗಿರ್ಬೋದು, ಪ್ರತಿಯೊಂದನ್ನು ಲೆಕ್ಕಪತ್ರದೋಗಿದ್ರೆ ಆ ಲೆಕ್ಕಪತ್ರನ ಅದನ್ನು ಮ್ಯಾನುವಲ್ ಅಂತಂದ್ರೆ ತಿಳ್ಕೊರಿ, ಕೈಲೇ ಬರೆದಿದ್ದು ಅಂತ ಅರ್ಥ. ಮ್ಯಾನುವಲ್ಲಾಗಿ ಇಲ್ಲ ನಾವು ಬಿಲ್ಗಳನ್ನು ತಿಂಗಳ ಬಿಲ್ಲನ್ನು ಈ ಟ್ಯಾಲಿ ಅನ್ನೋದ್ರಾಗ ಎಂಟ್ರಿ ಮಾಡತ್ತೀವಿ. ಇಷ್ಟೇ ವ್ಯತ್ಯಾಸ. ಅದು ಕೈಲೇ ಬರೆದಿದ್ದು, ಇದು ಈ ಥರ. ಓಕೆ, ಇದು ಏನಪ್ಪ ಅಂದ್ರೆ ಮಷಿನ್ ರಿಪೇರಿ ಖರ್ಚು. ಮಷಿನ್ ರಿಪೇರಿ ಇದ್ರೊಳಗೆ ಇಲ್ಲದೇ ಇರೋ ಕಾರಣ Alt+C ಅಂತ ಕ್ರಿಯೇಟ್ ಮಾಡಿರಿ. ಮಷಿನ್ ರಿಪೇರಿ MSHINE ಮಷಿನ್ ರಿಪೇರ್ ಜಸ್ಟ್ ಅಂತ ಪ್ರೆಸ್ ಮಾಡತ್ತೀನಿ. ಅದು ಹೇಳತ್ತೀನಿ ನಿಮ್ಗೆ. ಮಷಿನ್ ರಿಪೇರಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಮತ್ತು ಮೇಲೆ ಬಿಲ್ಲು ಎಕ್ಸ್ಪೆನ್ಸಸ್ಸು ಈ ಥರ ಒಂದು ಏನಾರ ಬಂದ್ರೆ ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಓಕೆ, ಅಂತ ಪ್ರೆಸ್ ಮಾಡೂ ರಿಲೇಟೆಡ್ ಬರ್ತಾವೆ ನೋಡ್ರಿ. ರಿಲೇಟೆಡ್ ಇದಾವೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಬಂತು. ಎಂಟ್ರಿ ಪ್ರೆಸ್ ಮಾಡ್ಕೋತ ಬರೋಣ. ಅದರ ಒಂದು ಖರ್ಚು 3200 ಅಂತ ಮೆನ್ಷನ್ ಐತಿ. ಅಲ್ಲಿ ಮೆನ್ಷನ್ ಮಾಡಿರಿ. ಕ್ಯಾಶ್ ಇದ್ರೆ ಕ್ಯಾಶ್ ಹಾಕಿರಿ, ಚೆಕ್ ಇದ್ರೆ ಚೆಕ್ ಹಾಕಿ ಕಂಪ್ಲೀಟ್ ಮಾಡೋಣ. ಓಕೆ, ನೆಕ್ಸ್ಟ್ ಎಂಟ್ರಿನ ನೋಡೋಣ. ಹಿಂದಕ್ಕಿನ್ನ ಒಂದಿದ್ರೊಳಗೆ ಬಡ 2 ಟ್ರಾನ್ಸಾಕ್ಷನ್ ಹಾಕ್ಸ್ಕೊತ ಬರತ್ತಿದೆ. ಇವತ್ತು ಏನು ಬಗ್ಗೆ ಒಂದು ಸ್ವಲ್ಪ ಟೈಮ್ ಇದ್ರೆ ಹೇಳತ್ತಿಲ್ಲ. ನಮ್ಮದು ಕಂಪ್ಯೂಟರ್ ಕ್ಲಾಸ್ ಇರುತ್ತೆ. ಕ್ಲಾಸ್ನೊಳಗನ ವರ್ಕ್ ಮಾಡ್ಕೊತ ಒಂದು ಮಾರ್ನಿಂಗಾರ ಮಾಡ್ಬೇಕು ನಾವು ವಿಡಿಯೋ, ಇಲ್ಲಾಂದ್ರೆ ಲಾಸ್ಟ್ ಈವ್ನಿಂಗಾರ ಮಾಡ್ಕೋಬೇಕು. ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವ್ರಿಗೂ ಕ್ಲಾಸ್ ತೊಗೋತಿರ್ತೀವಿ. ಹೀಗಾಗಿ ಒಂದೊಂದು ಸಲ ಟ್ರಾನ್ಸಾಕ್ಷನ್ ಟೈಮ್ ಇದ್ದರೆ 3 ಹೇಳ್ಕೊಟ್ಟಿರ್ತೀನಿ, ಒಂದೊಂದು ಸಲ ಟೈಮ್ ಇಲ್ಲಪ್ಪ ಅಂದರೆ 2 ಟ್ರಾನ್ಸಾಕ್ಷನ್ ಹೇಳ್ಕೊಡ್ತೀನಿ. ಓಕೆ, ಏನೋ ಬೇಜಾರು ಮಾಡ್ಕೋಬೇಡ್ರಿ. ಓಕೆ,
ಮಿಸ್ಟರ್ ವೀರೇಂದ್ರ ಪೇಡ್ ಸ್ಯಾಲ್ರಿ ಟು ಆಫೀಸ್ ಎಂಪ್ಲಾಯೀಸ್ ಥ್ರೂ ಚೆಕ್. ಗೊತ್ತೈತಲ್ಲ, ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಡೋದೈತಿ. ಪವನ್ಗೆ 6,000 ಕೊಡ್ರಿ ಅಂತಕ, ಮೇಘನಾಗ ಅದೇ 4,000 ಕೊಡೋಣ ಅಂತಕ. ಓಕೆ, ಸ್ಯಾಲ್ರಿ ಅಂತ ಮೆನ್ಷನ್ ಮಾಡೋನು. ಸ್ಯಾಲ್ರಿ ಅಂತ ಬಂತು. ಓಕೆ, 10,000 ರೂಪಾಯಿ. ಎಂಟರ್ ಹೊಡೀರಿ. ಒಬ್ಬರಿಗೆ 6, ಒಬ್ಬರಿಗೆ 4. ಎಂಟರ್. ಆಲ್ರೆಡಿ ಚೆಕ್ ಅಂತ ಬಂದುಬಿಡುತ್ತೆ. ಅಲ್ಲಿ ಹಿಂದಿನ ಒಂದು ಕಂಪ್ನಿ ಒಳಗೆ ಮಂತ್ಲಿ ಹಾಕಿರ್ತೀವಲ್ಲ, ಅದು ಬಂದುಬಿಡುತ್ತೆ. SBI ಬ್ಯಾಂಕ್ ಅಂತ ತೊಗೊಂಡು ಕಂಪ್ಲೀಟ್ ಮಾಡೋಣ. ಓಕೆ, ಹಿಂಗಿತ್ತು ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡ್ರಿ. ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಅನ್ನತ್ತೀನಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತಲೂ ಕೇಳತ್ತೀನಿ. ಶ್ರೀ ಹರಿ ವಾಸುದೇವ, ಹರಿ ಓಂ. ಮಿಸ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.